ಗೆ ಮತ್ತಷ್ಟು ಬಲ ತುಂಬೋದಕ್ಕೆ ಬಿಜೆಪಿ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುವ ವಿಚಾರಗಳ ಬಗ್ಗೆ ಮೊದಲೇ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಪರಿಣಾಮಕಾರಿಯಾಗಿ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದಕ್ಕಾಗಿ ಹಿರಿಯರನ್ನ ಒಳಗೊಂಡ ಮತ್ತೊಂದು ತಂಡ ರಚನೆ. ಈ ಹಿಂದೆ ಕೋರ್ ಕಮಿಟಿ ನಿರ್ಧಾರದ ಬಗ್ಗೆ ಹಲವರು ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಯತ್ನಾಳ್ ಉಚ್ಚಾಟನೆ, ರಾಮುಲು ರೆಡ್ಡಿ ಸಂಘರ್ಷದ ಬಗ್ಗೆ ಅಸಮಾಧಾನ ಇತ್ತು. ಹೀಗಾಗಿ ಬಿಜೆಪಿ ಕೋರ್ ಕಮಿಟಿ ಬಲವನ್ನ ಹೆಚ್ಚಿಸೋಕೆ ನಿರ್ಧರಿಸಲಾಗಿದೆ. ಕಮಿಟಿ ಸಭೆಗೂ ಮೊದಲು ಹಿರಿಯರ ಸಭೆಯಲ್ಲಿ ವಿಚಾರವನ್ನು ಚರ್ಚೆ ಮಾಡೋದು, ಬಳಿಕ ಕಮಿಟಿ ಮುಂದೆ ವಿಚಾರವನ್ನು ಪ್ರಸ್ತಾಪಿಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳೋದು, ಈ ಥರದೊಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಕೋರ್ ಕಮಿಟಿಗೆ ಜಾಸ್ತಿ ಬಲ ಇಲ್ಲ, ತೆಗೆದುಕೊಳ್ಳುವಂಥ ನಿರ್ಧಾರಗಳು ಎಫೆಕ್ಟಿವ್ ಆಗಿರೋದಿಲ್ಲ. ಕೆಲವೊಂದಷ್ಟು ಈಗ ಆಲ್ರೆಡಿ ತೆಗೆದುಕೊಂಡಿರುವಂಥ ನಿರ್ಧಾರಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ, ಮುಜುಗರ ಆಗಿದೆ, ನೆಸೆಸಿಟಿ ಇರಲಿಲ್ಲ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು, ಈ ಥರದ್ದೆಲ್ಲ ಚರ್ಚೆಗಳಾಗಿದೆ. ಆ ಕಾರಣಕ್ಕಾಗಿ ಬಿಜೆಪಿ ನಾಯಕರು ಒಂದು ಸೂಚನೆಯನ್ನು ನೀಡ್ತಾ ಇರೋದು, ಪರಿಣಾಮಕಾರಿಯಾಗಿ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಹಿರಿಯರನ್ನು ಒಳಗೊಂಡ ಒಂದು ತಂಡವನ್ನು ರಚಿಸಿ ಅದರಲ್ಲಿ ಮೊದಲಿಗೆ ಚರ್ಚೆ ಮಾಡೋದು, ಈ ವಿಚಾರವನ್ನು ಹೀಗೆ ಪ್ರಸ್ತಾಪಿಸೋಣ, ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತ ಭಾವಿಸಿದ್ದೀವಿ, ಹೇಗೆ ಏನು ಅಂತ. ಹಿರಿಯರು ಅದಕ್ಕೊಂದಷ್ಟು ಸಲಹೆಗಳನ್ನು ಕೊಡ್ಬೋದು, ಬದಲಾವಣೆಯನ್ನು ಮಾಡಬಹುದು, ಅವರ ಅನುಭವಕ್ಕೆ ತಕ್ಕಂತೆ ಮಾರ್ಗದರ್ಶನ ನೀಡ್ತಾರೆ. ಅದಾದ ನಂತರ ಕೋರ್ ಕಮಿಟಿಯಲ್ಲಿ ಆ ವಿಚಾರವನ್ನು ಪ್ರಸ್ತಾಪಿಸಿ ಚರ್ಚಿಸಿ ನಿರ್ಧರಿಸಿ ಆ ನಂತರ ಎಲ್ಲರಿಗೂ ಗೊತ್ತಾಗೋ ಹಾಗೇನೆ ತಮ್ಮ ನಿರ್ಧಾರಗಳನ್ನು ತಿಳಿಸುವಂಥದ್ದು, ಈ ಥರ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರತ್ತೆ ಅನ್ನೋದು ಪ್ರಶ್ನೆ. ಈಗಾಗಲೇ ಹಿರಿಯ ನಾಯಕರನ್ನು ಕಡೆಗಣಿಸ್ತಾ ಇದ್ದಾರೆ, ಹಿರಿಯ ನಾಯಕರ ಮಾತು ಕೇಳ್ತಾ ಇಲ್ಲ, ಹಿರಿಯ ನಾಯಕರ ಮಾರ್ಗದರ್ಶನ ಇಲ್ಲ, ಅದಕ್ಕೇ ರಾಜ್ಯ ಬಿಜೆಪಿ ಈ ಥರ ಹಳ್ಳ ಹಿಡಿದು ಹೋಗ್ತಾ ಇದೆ, ಈ ಥರದ್ದೆಲ್ಲ ಚರ್ಚೆಗಳಾಗಿ ಹೋಗಿದೆ. ಸೊ ಆ ಕಾರಣಕ್ಕಾಗಿ ಕೋರ್ ಕಮಿಟಿಗೆ ಈಗ ಮತ್ತಷ್ಟು ಬಲವನ್ನು ತುಂಬೋದಕ್ಕೆ ಅಂತ ನಿರ್ಧರಿಸಿರುವಂಥ ಈ ವಿಚಾರ ಎಷ್ಟು ಮಟ್ಟಿಗೆ ಬಿಜೆಪಿ ಕೈ ಹಿಡಿಯುತ್ತೆ, ವರ್ಕೌಟ್ ಆಗುತ್ತೆ, ಇದು ಪ್ರಶ್ನೆ. ಈಗ ಬಿಜೆಪಿ ನಾಯಕರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರಂತೆ, ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆಯಂತೆ. ಆ ಕಾರಣಕ್ಕಾಗಿ ಕಮಿಟಿ ಸಭೆಗೂ ಮೊದಲು ಹಿರಿಯರ ಸಭೆಯಲ್ಲಿ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋದು. ನಾವು ಈ ವಿಚಾರವನ್ನು ಪ್ರಸ್ತಾಪಿಸಬೇಕು ಅಂದ್ಕೊಂಡಿದ್ದೀವಿ, ಈ ಥರದೊಂದು ನಿರ್ಧಾರವನ್ನು ಪ್ರಕಟಿಸಬೇಕು ಅಂತ ಅಂದ್ಕೊಂಡಿದ್ದೀವಿ, ಇದಕ್ಕೆ ನೀವೇನು ಹೇಳ್ತೀರಾ ಅಂತ. ಹಿರಿಯ ನಾಯಕರುಗಳಾದರೆ ಸ್ವಲ್ಪ ಸೆನ್ಸಿಬಲ್ ಇರ್ತಾರೆ, ಅವರಿಗೆಲ್ಲವೂ ಕೂಡ ಅನುಭವ ಇರುತ್ತೆ. ಹಾಗಾಗಿ ಇದು ಹೀಗೆ ಮಾಡಿದ್ರೆ ಹೀಗಾಗತ್ತೆ, ಇದು ಪಕ್ಷಕ್ಕೇನೆ ತಿರುಗುಬಾಣ ಆಗತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು, ಇದು ವ್ಯತಿರಿಕ್ತ ಪರಿಣಾಮ ಬೀರ್ಬೋದು, ಇದೆಲ್ಲವನ್ನ ಹೇಳ್ತಾರೆ. ಅವರ ಮಾರ್ಗದರ್ಶನದ ಬಳಿಕ ಈ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಇದನ್ನು ಚರ್ಚಿಸಿ ನಿರ್ಧರಿಸುವುದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ.